ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ವುಮೆನ್ ಇಂಡಿಯಾ ಮೂವ್ಮೆಂಟ್ ಪುತ್ತೂರು ವಿಧಾನಸಭಾ ಕ್ಷೇತ್ರ ಸಮಿತಿಯಿಂದ ಪುತ್ತೂರಿನ ಸರ್ಕಾರಿ ಆಸ್ಪತ್ರೆಯ ರೋಗಿಗಳ ಆರೋಗ್ಯ ವಿಚಾರಿಸಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ ಮಹಿಳಾ ದಿನಾಚರಣೆಯನ್ನು ಅರ್ಥಪೂರ್ವಕವಾಗಿ ಆಚರಿಸಿದರು. ಸರ್ಕಾರಿ ಆಸ್ಪತ್ರೆಯ ಸುಮಾರು 90 ರೋಗಿಗಳು ಇದರ ಸದುಪಯೋಗವನ್ನು ಪಡೆದುಕೊಂಡರು. ಈ ಸಂದರ್ಭದಲ್ಲಿ ವುಮೆನ್ ಇಂಡಿಯಾ ಮೂವ್ಮೆಂಟ್ ಪುತ್ತೂರು ವಿಧಾನಸಭಾ ಅಧ್ಯಕ್ಷೆ ಜಹಿತಾ ಸಾಗರ್, ಉಪಾಧ್ಯಕ್ಷೆ ಜರೀನಾ, ಕಾರ್ಯದರ್ಶಿ ಸೌದಾ ಮಠ, ಜೊತೆ ಕಾರ್ಯದರ್ಶಿ ಫಾತಿಮಾ ನಿರ್ಮಾ, ಪುತ್ತೂರು ನಗರಸಭಾ ಸದಸ್ಯೆ ಫಾತಿಮತ್ ಜೊಹರಾ ಬನ್ನೂರು, ಉಪ್ಪಿನಂಗಡಿ ಪಂಚಾಯತ್ ಸದಸ್ಯೆ ನಫೀಸಾ ಮಠ ಹಾಗೂ ವಿಮ್ ಸದಸ್ಯರುಗಳಾದ ನುಶ್ರತ್, ಫೌಜಿಯಾ ಉಪಸ್ಥಿತರಿದ್ದರು. ಅದೇ ರೀತಿ ಬಂದಂತಹ ಇಲ್ಲಿ ನೆರೆದ ಸಾರ್ವಜನಿಕರಿಗೂ ಸ್ವಾಗತ ಬಯಸ್ತೇನೆ. ಇವತ್ತು ನಾವೊಂದು ಸಣ್ಣ ಕಾರ್ಯಕ್ರಮವನ್ನು ಮಾಡಿ ನಾವು ಮಹಿಳೆಯರ ಮೇಲೆ ಆಗುವಂಥ ದೌರ್ಜನ್ಯ ವಿರುದ್ಧ ಕೂಡ ಒಂದು ಹೋರಾಡುವಂತಹ ಸಂಸ್ಥೆಯಾಗಿದೆ ಇದು. ಆದ್ದರಿಂದ ಇವತ್ತು ನಾವೊಂದು ಮಹಿಳಾ ದಿನಾಚರಣೆ ವಿಷಯದಲ್ಲಿ ನಾವು ಮಹಿಳೆಯರಿಗೆ ಚಿಕಿತ್ಸೆ ಪಡೆಯುವಂಥ ರೋಗಿಗಳಿಗೆ ಅವರಿಗೆ ಒಂದು ಹಣ್ಣು ಹಂಪಲನ್ನು ನೀಡುತ್ತಾ ಈ ಕಾರ್ಯಗಳನ್ನು ನಾವು ಮಾಡ್ತಾಯಿದ್ದೇವೆ. ನೆರೆದಂತಹ ಎಲ್ಲರಿಗೂ ವಂದಿಸುತ್ತಾ ನಾವಿವತ್ತು ವಿಶ್ವ ಮಹಿಳಾ ದಿನಾಚರಣೆ ಮಾರ್ಚ್ 8ರಂದು ಆಚರಿಸುವಂತಹ ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ನಾವಿವತ್ತು ಸಾರ್ವಜನಿಕ ಹಾಸ್ಪಿಟಲಲ್ಲಿ ಇವತ್ತು ವಿಶ್ವ ಮಹಿಳಾ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಬೇಕು ಅಂತೇಳಿ ನಾವಿಲ್ಲಿ ಒಟ್ಟು ಸೇರಿದ್ದೇವೆ. ಬಂದಂತಹ ಎಲ್ಲ ಸಾರ್ವಜನಿಕರಿಗೂ ಹಾಗೂ ನಮ್ಮ ಮಹಿಳಾ ಸದಸ್ಯರಿಗೂ ಹಾಗೆ ಪತ್ರಿಕಾ ಮಿತ್ರರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಆತ್ಮೀಯರೇ, ಇಂದು ವಿಶ್ವ ಮಹಿಳಾ ದಿನಾಚರಣೆ ಆದುದರಿಂದ ಎಲ್ಲ ಮಹಿಳಾ ಮಣಿಯರಿಗೂ ಕೂಡ ನಾನು ಶುಭವನ್ನು ಸಲ್ಲಿಸ್ತಾ ಇದ್ದೇನೆ. ಹೆಣ್ಣು ಸಮಾಜದ ಕಣ್ಣು, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ, ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ಈ ಎಲ್ಲ ಮಾತುಗಳು ಸಮಾಜದಲ್ಲಿ ಹೆಣ್ಣಿನ ಮಹತ್ವವನ್ನು ಸಾರುತ್ತದೆ. ಅಪ್ಪ, ಸಂತೋಷದ ರವಾನೆ ಪ್ರತಿ ಮನೆಗಳಿಗೆ. GL ಆಚಾರ್ಯ ಜ್ಯುವೆಲರ್ಸ್. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.